ಇಲ್ಲಿ ರಾಜಕಾಲ ಈ ಬಿಲ್ಡಿಂಗ್ ಕಾರಣ ಹೋಗಿಲ್ಲ ರಾಜಕಾಲ ಅಲ್ಲಿ ಕಾಣ್ತಾ ನೋಡಿ ಸರ್, ಹಳೆ ರಾಜಕಾಲ ಇದ್ದಿದ್ದು ಇಲ್ಲಿ ಬಂದು ಹಿಂಗೆ ಹೋಗ್ತಾ ಇದ್ದೀವಿ ಸರ್, ಅಲ್ಲಿಂದ ಬಂದು ಈಗ ಬರ್ತಾ ಅಲ್ಲ ಹುಷಾರು ಇಲ್ಲೇ ನಿಂತ್ಕೊಂಡ್ರೆ ನೀವು ನೋಡಿ ಸರ್. ಲಾಸ್ಟ್ ಇಷ್ಟೇ ಆಗಿರೋದು ಮೆಲ್ಲಿಗೆ ಸರ್, ಮೆಲ್ಲಿಗೆ ಪರ್ಮಿಷನ್ ಇಲ್ಲ ಸರ್, ಫೋಟೋ ವಿಡಿಯೋ ಎಲ್ಲ ಪೈಪ್ ಏನಕ್ಕೆ ಸರ್ ಕೊಡ್ತೀರಾ? ಹೆಂಗೆ ಸಹಜವಾಗಿ ತಂಗೆ ಪರ್ಮಿಷನ್ ಇಲ್ವಲ್ಲ, ಅವ್ರು ಮಾಡ್ಕೊಂಡಿದ್ದಾರಲ್ಲ, ಹೆಂಗೆ ನೀವು ಪರ್ಮಿಷನ್ ಇದ್ರೆ ಹೆಂಗೆ ಮಾಡಿದ್ರು ಅವರು? 3 ತಿಂಗಳ ಮೇಲೆ ಆಯಿತು, ಚೇಂಜ್ ಚಾರ್ಜ್ ತಗೊಂಡಿದ್ದಾರೆ ಇವರು ನಿಮ್ಮ ಇಲಾಖೆಯಿಂದ, SWD ಇಂದ 2-3 FIR ಆಗಿದೆ ಸರ್ ಇದ್ರ ಮೇಲೆ, ಏನು ಕ್ರಮ ಜರುಗಿಸ್ತಾ ಇಲ್ಲ. FIR ಆಗಿದೆ ನೋಡಿ, ಇಲ್ಲಿ ಮತ ಬದಲಾವಣೆ ಮಾಡಿ ಇಲ್ಲಿ ಮಾಡಿದ್ದಾರೆ, ಇದನ್ನು ಕಳ್ಸ್ಕೊಂಡಿದ್ದಾರೆ ಸರ್. ಇದ್ರ ಮೇಲೆ ಏನಾದರೂ ಅಡಚಣೆ ಆದರೆ ಹೆಂಗೆ ಬಂದು ಕ್ಲೀನ್ ಮಾಡ್ತಾರೆ ಇವರು? ಬಫರ್ ಝೋನೇ ಇಲ್ಲ ಇಲ್ಲಿ, ಎಲ್ಲ ಜಾಗನೂ ಬೇಕು ಇವ್ರಿಗೆ. ಅವ್ರು ಇವಾಗ ಲೈನ್ ಇಲ್ಲಿ ಕೊಟ್ಟಿದ್ದಾರೆ, 13 ಅಡಿ ಇದ್ದಿದ್ದು ಬರೀ 8 ಅಡಿ 9 ಅಡಿಗೆ ಮಾಡಿದ್ದಾರೆ. ಹೌದು, 100% ಅದೇ ಸರ್. ಪ್ಲಾನ್ ಸ್ಯಾಂಕ್ಷನ್ ಎಂಟ್ರಿ ಕೊಡ್ರಿ, ಮತ್ತೆ ವೈಲೇಷನ್ ನೋಡಿಲ್ವೇನ್ರಿ? ಏನಂದ್ರೆ ನಿನ್ನ ಸಿಸ್ಟಮು ನಿನ್ನ ವ್ಯವಸ್ಥೆ ಪಾಪ ನೀವು ಆವಾಜ್ ಆಗ್ತದೆ, ಇವ್ರು ಏನ್ ಮಾಡ್ತಾರೆ? ಅವ್ರು ಏನೇ ರಿಪೋರ್ಟ್ ಮಾಡಿದ್ರು ಅಲ್ಲಿ ಫೈಲ್ ಕ್ಲಿಯರ್ ಆಗೋದು ಅಲ್ತಾನೆ, ಮೇಲ್ಗಡೆ ಅವ್ರಿಗೆ ಯಾಕೆ ಪಾಪ ಮಾತಾಡ್ತಾರೆ? ಆಯ್ತು, ಬೇರೆ ಯಾರು ನಿಮ್ದು ಮಾಡೋಣ. ಸಂಪೂರ್ಣ ಮಾಹಿತಿ ತಗೋ ನೀನು, FIR ಕಾಪಿ ತಗೋ ಆಯ್ತಲ್ಲ, ಮತ್ತೆ ಇಲ್ಲಿದ್ ಏನ್ ಪ್ಲಾನ್ ಒಂದು ಕಾಪಿ ತಗೋ, ಅವ್ರು ಕೊಟ್ಟಿಲ್ಲ ಅಂದ್ರೆ ನನಗೆ ಕೊಡು, ನಾನು ರೆಡಿ ಮಾಡ್ತೀನಿ. ಮಳೆ ಜಾಸ್ತಿ ಬಂದಾಗ ಹೌದು ನೋಡ್ಕೊಂಡು ಬಂದ ಸ್ವಲ್ಪ ಅವರೆಲ್ಲ ಅಡ್ರೆಸ್ ಮಾಡ್ತೀವಣ್ಣ. ತುಂಬ ಧನ್ಯವಾದ ಸರ್. ತುಂಬಾ ವರ್ಷದಿಂದ ಅನುಭವಿಸ್ತಾ ಇದೀವಿ ಅದನ್ನ. ಹೆಂಗೆ ಅದೇ ಹೇಳ್ತಾ ಇಲ್ವಾ, ನಮ್ಮ ಸಮಸ್ಯೆ ಹೇಳ್ಕೊಡಕ್ಕೆ ನಮ್ಗೆ ಆಗ್ತಾ ಇಲ್ಲ, ಅಷ್ಟು ಕಷ್ಟದಲ್ಲಿ. ಇವಾಗ ಇವ್ರು ಇಷ್ಟು ಇದೆಲ್ಲ ಅರ್ಜೆಂಟಲ್ಲಿ ಹೇಳ್ತೀನಿ, ಎಕ್ಸಾಂಪಲ್ಗೆ ನಾನಂತೂ ಓಡೋಗ್ತೀನಿ, ಇವ್ರು ಹೆಂಗ್ ಹೋಗ್ತಾರೆ? ಹಾರ್ಟ್ ಪೇಷಂಟ್ ಬೇರೆ, ಚಿಕ್ಕ ಮಗು. ಇವಾಗ ರೆಡ್ ಅಲರ್ಟ್ ಅಂತ ಫೋನಲ್ಲಿ ಮೆಸೇಜ್ ನಾವು ನೋಡ್ತಾ ಇದೀವಿ. ಇವತ್ತು ನೋಡ್ಬಿಟ್ಟೆ, ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ, ಮಳೆ ಶುರು ಆಯ್ತು, ನನ್ಗೆ ಅಲ್ಲಿನೂ ಮಾಡಕ್ಕಾಗಲ್ಲ, ತಕ್ಷಣ ಅವತ್ತು ಬಂದು ಮಳೆ ಅಲ್ಲಿ ಕರ್ಕೊಂಡೋಗಿ ಕೊಟ್ಟಿರೋರಿಗೆ ಇಲ್ಲ ಯಾರಿಗಿಲ್ಲ ಅಂತ ನೀವೇ ಬಂದು ಸರ್ಕಾರ ಕೇಳಿ ಶೀಘ್ರ ಕೊಡ್ಸಂತ ಕೆಲಸ ಮಾಡಿ. ಏನ್ ಮಾಡ್ತೀರಾ ನೀವೇ ಮಾಡಿ ಸರ್, ನಿಮ್ಗೂ ನಿಯತ್ತಿದೆ. ನಾವು ನಾನು ತಗೊಂಡೆ ಇನ್ನೊಬ್ರು ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಯಾರು ಬಂದಿಲ್ಲ ಅಂತವ್ರಿಗೆ ನೋಡಿ ಮಾಡಿ. ಯಾರಿಗೋ ಒಬ್ಬರಿಗೆ ಮನೆ ಕೊಟ್ಟಿದ್ದಾರೆ ಸರ್, ಅದೇ ಗೌರ್ಮೆಂಟ್ ಹೇಳ್ತಾರೆ, ಮನೆ ಕೊಟ್ಟಿರೋರ್ನೇ ಇಲ್ಲೇ ಇದ್ದಾರಲ್ಲ ಅಂತ, ಇಲ್ಲದವ್ರನ್ನೇ 90% ಇದ್ದಾರೆ. ಕಲೆಕ್ಟ್ ಮಾಡಿ ಹಕ್ಕುಪತ್ರ ಕೊಡಿಸೋ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡೋಣ. ಅದಕ್ಕೆ ಏನೇನು ಬೇಕೋ ದಾಖಲೆಗಳು ತಗೊಂಡ್ಬಿಟ್ಟು ಕೊಡು, ನನಗೆ ನಾನೇ ಮಾಡಿಸ್ತೀನಿ. ಆಯ್ತಮ್ಮ, ಆಯ್ತು, ಒಳ್ಳೆದಾಯ್ತು. ಈ ಮಗು ಎಲ್ಲ ಇಟ್ಕೊಂಡಿದ್ವಿ, ಸೊಳ್ಳೆ ಸಾಯಂಕಾಲದಲ್ಲಿ ಯಾರಾದ್ರೂ ಕಳ್ಸಿ ಕೂಡ ನೋಡಿ ಹೆಂಗೆ ಒಳ್ಳೆ ಇಲ್ಲಿ
ಸೊಳ್ಳೆ ಮತ್ತೆ ಮಣ್ಣು ಹುಳ ಬರುತ್ತಲ್ಲ ಅದು ತುಂಬಾ ಬರುತ್ತೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸರ್. 2-3 ಹಿಡ್ದು ಇದು ಮಾಡಿದೀವಿ, ಫೋನ್ ಮಾಡಿ ಕರ್ಸಿ ಇಟ್ಕೊಂಡಿದೀವಿ. ಸ್ವಲ್ಪ ನಮ್ಮಂತ ಚಿಕ್ಕದು ಮೋರಿ ಹುಳ ಬಿಳಿ ಕಲರ್ ಅಲ್ಲಿ ಅದು ಶುರು ಆಗ್ಬಿಟ್ಟಿದೆ ಈ ನೀರ್ ಬಂದಿರೋದ್ರಿಂದ. ನಾವ್ ಈ ನೀರೇ ಕುಡಿತೀವಿ ತಿರ್ಗಾ ಫುಲ್ ನೋಡಿ ಇಲ್ಲೇ ಇದೆ ಪಬ್ಲಿಕ್ ನೀರು ಕಾಫಿ ಕಲರ್ ತರ ಬರುತ್ತೆ ಸರ್. ಇನ್ನೇನ್ ಮಾಡೋದು, ಅದನ್ನೇ ಫಿಲ್ಟರ್ ಮಾಡಿ ಅದನ್ನೇ ಬಿಸಿ ಮಾಡಿ ಕುಡಿತಾ ಇದೀವಿ. ಬೇರೆ ಗತಿ ಇಲ್ಲ. ನಮ್ಮ ಸಮಸ್ಯೆ ಹೆಂಗೆ ಹೇಳ್ಕೊಡೋದಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ಅಷ್ಟು ಕಷ್ಟ ಆಗ್ತಾ ಇದೆ. ಮನೆ ಕೆಲಸ ದುಡ್ದು ತಿಂದ್ರೇನೆ ನಮ್ಗೆ ಜೀವನ. ಮನೆ ಕೆಲ್ಸಕ್ಕೆ ಹೋಗ್ಬಿಡ್ತೀವಿ, ಮಕ್ಳು ಮನೇಲಿ ಇರ್ತಾರ, ಇವ್ರ ಮೇಲೆನ ಭಯ. ಏನ್ ಮಾಡೋದು? ಇಷ್ಟು ಕಷ್ಟದಲ್ಲೂ ನಮ್ಗೆ ಬೇರೆ ಮನೆ ಬಾಡ್ಕೊಳಕ್ ಹೋಗೋಕ್ಕೂ ಶಕ್ತಿ ಇಲ್ಲ. ಬಾಡಿಗೆಗೆ ಹೋಗೋಕ್ಕೂ ಶಕ್ತಿ ಇಲ್ಲ. ಇಲ್ಲಿರೋರು ಕೊಟ್ಟಿಲ್ಲ. ಸರ್ ಕೆಲವ್ರು ಖಂಡಿತ ನಾವ್ ಇಲ್ಲಿದ್ದೀವಿ ಸ್ವಲ್ಪ ಜನ. ನಮ್ಗೇನು ಇಲ್ಲ ಅಂತವ್ರು ನಾವೊಂದು 20 ವರ್ಷದಿಂದ ಇಲ್ಲೇ. ಅದು ಕರೆಕ್ಟ್ ಆಗಿ ನಮ್ಗೆ ಮನೆ ಕೊಟ್ಟಿರೋರು ಹೋಗಿದಾರೆ ಸುಮಾರು ಜನ. ನಾವು 20 ವರ್ಷದಿಂದ ಇಲ್ಲೇ ಇದೀವಿ. ನಮ್ಮ ಮಕ್ಳು 3 ಮಕ್ಳು ಬಂದು ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಬೆಳೀತಾ ಇದೀವಿ. ನಾವು ಬೇರೆ ಎಲ್ಲಿ ಹೋಗಿಲ್ಲ. ಬಾಡಿಗೆ ಮನೆ ಎಲ್ಲ ಗ್ರೂಪ್ ಇದೆ ಸರ್. ರೇಷನ್ ಕಾರ್ಡ್ ಗ್ಯಾಸ್ ಇನ್ಕಮ್ ID ಕಾರ್ಡ್ ಎಲ್ಲ ಇದೆ. ತಗೊಂಡೋದ್ರಾ ಅವರು ಮಾತಾಡ್ಕೊಂಡು ಹೋಗಿದ್ರು. ಮೊನ್ನೆ ಬಂದು ನೋಡ್ಕೊಂಡು ಇದೇನೋ ಹೇಳ್ಬಿಟ್ಟು ಹೋದ್ರು, ನಾನು ಸರಿ ಮಾಡ್ತೀನಿ ಅಂತ. ಅದೇ ಹೇಳ್ತಾ ಇಲ್ವಾ ಸರ್, ಎಲ್ಲ ಬರ್ತಾರೆ, ಒಂದ್ ದಿವಸ ಚರ್ಚೆ ನಡೆಯುತ್ತೆ ಅಷ್ಟೇ. ಆಮೇಲೆ ಯಾರು ಇಲ್ಲಿ ಏನು ಬಂದ್ ಮಾಡಲ್ಲ. ಅದಕ್ಕೋಸ್ಕರನೇ ನೀವಾದ್ರೂ ನಮ್ಗೆ ಏನಾದ್ರೂ ಒಂದು ಪರಿಹಾರ ಕೊಡ್ಸಿ ಅಂತ ಕೇಳ್ತಾ ಇರೋದು. ಮಾತಾಡ್ತಿರ್ತಾರೆ.